ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರ ಗಮನಕ್ಕೆ. ರಾಜ್ಯದಲ್ಲಿ ಅನರ್ಹರನ್ನು ಪತ್ತೆ ಹಚ್ಚಲು ಸರ್ಕಾರ ಗೃಹಲಕ್ಷ್ಮಿಯರ ಬಯೋಮೆಟ್ರಿಕ್ ಅಂದರೆ ಬೆರಳುಗಳ ದೃಢೀಕರಣ ಪಡೆಯಲು ನಿರ್ಧರಿಸಲಾಗಿದೆ. ಅಂದರೆ KYC ಮಾಡಲು ಕ್ರಮಕ್ಕೆ ಮುಂದಾಗಿದೆ. ಇನ್ನೂ ಕೂಡ ಸರ್ಕಾರದಿಂದ ಅಧಿಕೃತವಾಗಿ KYC ಪ್ರಾರಂಭವಾಗಿಲ್ಲ. ಆದ ಕಾರಣ ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರು ಯಾವುದೇ ಗೊಂದಲಕ್ಕೆ ಒಳಗಾಗದೆ ಶಾಂತವಾಗಿರುವುದು ಒಳ್ಳೆಯದು. ಸರ್ಕಾರದಿಂದ ಅಧಿಕೃತವಾಗಿ ಆರಂಭಗೊಂಡಾಗ ಮುಂದೆ ನಿಮಗೆ ತಿಳಿಸಲಾಗುವುದು. ಬಳಿಕ ನಿಮ್ಮ ಹತ್ತಿರದ ಗ್ರಾಮ 1 ಅಥವಾ ಬೆಂಗಳೂರು 1 ಅಥವಾ ಕರ್ನಾಟಕ 1 ಕೇಂದ್ರಗಳಲ್ಲಿ ಮಾತ್ರ ನೇರವಾಗಿ ಮಹಿಳೆಯರು ಹೋಗಿ ತಮ್ಮ ಬಯೋಮೆಟ್ರಿಕ್ ನೀಡಬೇಕು. ಈ ಕೇಂದ್ರಗಳನ್ನು ಹೊರತುಪಡಿಸಿ ಇನ್ಯಾವುದೇ ಕಡೆಗಳಲ್ಲಿ ಬಯೋಮೆಟ್ರಿಕ್ ನೀಡಿದರೆ ಅಮಾನ್ಯವಾಗುತ್ತದೆ. ಅಂದರೆ ಹಣ ಬರಲ್ಲ, ನಿಮ್ಮ ಹೆಸರು ಡಿಲೀಟ್ ಆಗುತ್ತೆ. ಸರ್ಕಾರವು ಅಧಿಕೃತವಾಗಿ ಈ ಸೇವೆಯು ಆರಂಭಗೊಳಿಸಿದ ನಂತರ ನಿಮಗೆ ತಿಳಿಸುತ್ತೇವೆ. ಅಲ್ಲಿಯವರೆಗೂ ಯಾವುದೇ ಮಹಿಳೆಯರು ಎಲ್ಲಿಯೂ ಕೂಡ ಏನನ್ನೂ ಕೂಡ ಮಾಡಿಸಿಕೊಳ್ಳುವ ಅಗತ್ಯವಿಲ್ಲ. ಸರ್ಕಾರ ಅಧಿಕೃತವಾಗಿ ಸೇವೆ ಆರಂಭಿಸುವವರೆಗೂ ಯಾವುದೇ ವಂಚನೆಗೆ ಒಳಗಾಗಬಾರದು ಎನ್ನುವುದು ನಮ್ಮ ಆಶಯ. ಈ ವಿಡಿಯೋವನ್ನು ನಿಮ್ಮ ಎಲ್ಲ ವಾಟ್ಸಪ್ ಗ್ರೂಪುಗಳಲ್ಲಿ ಶೇರ್ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸಿ. ವಿಡಿಯೋ ಲೈಕ್ ಮಾಡಿ. ಏನಾದರೂ ಡೌಟ್ ಇದೆ ಅಂದರೆ ಕಮೆಂಟ್ ಮಾಡಿ.